ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಹೋಳಿ ಹುಣ್ಣಿಮೆ ಜೊತೆಗೆ ಚುಂಚನಗಿರಿ ತೇರಿದ್ದರಿಂದ ನೆನ್ನೆನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ದೇವ್ರ ಪೂಜೆ ಮಾಡಿ ಮುಗಿಸಿದ್ದೀನಿ. ಬೆಳಿಗ್ಗೆ ಬೇಗನೆ ಪೂಜೆ ಆಗಿಬಿಟ್ರೆ ಮನೇಲೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್. ನಿಮಗೂ ಹಂಗೆ ಅನಿಸುತ್ತಲ್ವ? ಅದಾದಮೇಲೆ ಕಿಚನ್ಗೆ ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಮೊದಲಿಗೆ ಬಿಸಿನೀರು ಕಾಯಿಸಿ ಫ್ಲಾಸ್ಕ್ ಹಾಕ್ಬಿಟ್ಟು ಅದಾದಮೇಲೆ ಅಕ್ಕಿ ತೊಳೆದು ಅನ್ನಕ್ಕಿಟ್ಟೆ. ಅದಾದಮೇಲೆ ಉಪ್ಸಾರದು ಖಾರ ಇತ್ತು. ಸೊ ಹಂಗಾಗಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಬೇಳೆ ತೊಳೆದು ಟೊಮೊಟೊ ಎಲ್ಲ ಕಟ್ ಮಾಡಾಕಿ ನೀರು ಕುದಿ ಬರಲಿ ಅಂತ ಅಂದ್ಬಿಟ್ಟು ಮುಚ್ಚಳ ಮುಚ್ಚಿಟ್ಟೆ. ಅದಾದಮೇಲೆ ನಮ್ಮ ಮನೇಲಿ ಪ್ರತಿದಿನ ನಾವು ಮಿಲೆಟ್ಸ್ ಗಂಜಿ ಕುಡಿತೀವಿ. ಆ ಪೌಡರ್ನ ನಾವು ಮನೇಲೇ ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಗಂಜಿ ಮಾಡ್ತಿದ್ದೀನಿ. ಈ ಕಡೆ ಉಪ್ಸಾರಿಗೆ ತರಕಾರಿಗಳನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ನ ಅದನ್ನು ಹಾಕಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸ್ಕೊಳ್ಳೋಣ ಅಂದ್ಬಿಟ್ಟು ಮುಚ್ಚಳ ಹಾಕಿಟ್ಟೆ. ಇಲ್ಲಿ ಗಂಜಿ ರೆಡಿ ಆಯಿತು. ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕ್ಯಾಪ್ಸಿಕಮ್ ಈರುಳ್ಳಿ ಕಟ್ ಮಾಡಿಕೊಂಡು ಮುಂಚೆನೇ ಕ್ಯಾಪ್ಸಿಕಮ್ ರೈಸ್ಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಕೊತ್ತಂಬರಿ, ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗೆ ಮೆಣಸಿಕಾಯಿ, ಕಡಲೆಬೀಜ ಈ ಥರ ಎಲ್ಲನೂ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ ಈರುಳ್ಳಿನ ಸ್ವಲ್ಪ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಅದಾದಮೇಲೆ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಚೆನ್ನಾಗಿ ರೈಸ್ನೆಲ್ಲ ಮಿಕ್ಸ್ ಮಾಡಬೇಕು. ನೀಟಾಗಿ ರೈಸು ಪೌಡ್ರ್ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಬಿಟ್ಬಿಟ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ಇನ್ನು ಇಲ್ಲಿ ಬೆಂದಿದ್ದು ಟೊಮೊಟೊ ಎತ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಸೇರಿಸಿ ಉಪ್ಸಾರಿಗೆ ಹಾಕಿದ್ರು. ಚೆನ್ನಾಗಿ ಬೆಂದಾದ್ಮೇಲೆ ಉಪ್ಸಾರು ರೆಡಿ ಆಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಗಂಜಿ ಕೊಟ್ಟು ಅವ್ರ ಆಫೀಸ್ಗೆ ಹೋಗೋಕ್ಕೆ ಬ್ರೇಕ್ಫಾಸ್ಟು ಲಂಚು ಫ್ರೂಟ್ಗೆ ಪಪಾಯ ಹಾಕಿ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿ ಕಳಿಸಿದ್ದಾಯಿತು. ಅದಾದಮೇಲೆ ಕಾಫಿ ಕುಡ್ದಿದ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇಲ್ಲಿ ನಮ್ಮ ಅತ್ತೆ ಮಾವಂಗೆ ನನಗೆ ಉಪ್ಸಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ. ಜೊತೆಗೆ ಹಾಲನ್ನು ಕಾಯಕ್ಕಿಟ್ಟಿದ್ದೆ, ಅದನ್ನು ಆಫ್ ಮಾಡಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ಪಾತ್ರೆಗಳಿದ್ದು ಅದನ್ನೆಲ್ಲ ಅಲ್ಲೇ ಕ್ಲೀನ್ ಮಾಡಿಕೊಂಡು ತೊಳೆದು ಹಾಕಿಟ್ಟಾಯಿತು. ಇನ್ನು ನನ್ನ ಮಗಳು ಕ್ಯಾಪ್ಸಿಕಮ್ ರೈಸ್ ಜೊತೆ ಸ್ವಲ್ಪ ತರಕಾರಿ ತಿಂದು ನಮ್ಮದೆಲ್ಲ ಊಟ ಆದಮೇಲೆ ಸ್ವಲ್ಪ ಒಗ್ಗೆ ಬಟ್ಟೆ ಇದ್ದು ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ನನ್ನ ಮಗಳನ್ನ ರೆಡಿ ಮಾಡಿ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದೆ. ಅದಾದಮೇಲೆ ಬಟ್ಟೆ ಎಲ್ಲ ಆಗಿದ್ದು ಅದನ್ನು ಟೆರೆಸ್ ತಗೊಂಡೋಗಿ ಒಣಗಿ ಹಾಕ್ಬಿಟ್ಟು ಬರೋದಕ್ಕೆ ಮಧ್ಯಾಹ್ನ ಆಗೇ ಹೋಯಿತು. ಹಾಗಾಗಿ ಬಂದು ನಮ್ಮ ಮಾವಂಗೆ ಗಂಜಿ ಕೊಟ್ಟೆ. ಬಾಕಿ ಕೆಲಸ ಮುಗಿಸ್ಕೊಂಡು ಸಂಜೆ ಕಾಫಿ ಮಾಡೋದು ಬೇಡ ಅಂದ್ಕೊಂಡು ಮನೇಲೇ ಬೇಲ್ದಣ್ಣಿತ್ತು, ಬೇಲ್ದಣ್ಣನ ಪಾನಕ ಮಾಡಿ ಎಲ್ಲರೂ ಕುಡ್ದಾಯಿತು. ಇನ್ನು ರಾತ್ರಿಗೆ ಎಲ್ಲ ಥರ ಸೊಪ್ಪಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆ ಕಾಳು ಹಾಕಿ ಬಸ್ಸಾರು ಮಾಡ್ಕೊಂಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸ್ಪಂದನ.